ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ನಮ್ಮ ಭೂಮಿ ನಮಗೆ ಬಿಟ್ಟು ಕೊಡುವವರೆಗೂ ಇಲ್ಲೇ ಯುಗಾದಿ, ಇಲ್ಲೇ ಹೊಸತೊಡಗು. ಜಂಗಮಕೋಟೆ ಹೋಬಳಿಯಿಂದ ಕೆಐಎಡಿಬಿಯನ್ನ ತೊಲಗಿಸುವವರೆಗೂ ನಮ್ಮ ಹೋರಾಟ ನಿಲ್ಲದು. ಭಕ್ತರಹಳ್ಳಿ ಬೈರೇಗೌಡ. ಯುಗಾದಿ ಹಬ್ಬದ ಪ್ರಯುಕ್ತ ಗ್ರಾಮದ ದೇವತೆ ಚೌಡೇಶ್ವರಿ ದೇವಿಗೆ ತಂಬಿಟ್ಟಿನ ದೀಪದಾರತಿ. ನಗೆ ಗಡಲಿನಲ್ಲಿ ತೀರಿಸಿದ ಜಾರುಟ್ಟು ಜಾತ್ರೆ ಸಂಭ್ರಮ. ದೊಡ್ಡಬಳ್ಳಾಪುರ ಸುತ್ತಮುತ್ತ ತಡರಾತ್ರಿ ಧಾರಾಕಾರ ಮಳೆ. ನೆಲಕ್ಕುರುಳಿದ ಮರಗಳು, ಮುರಿದು ಬಿದ್ದ ವಿದ್ಯುತ್ ಕಂಬಗಳು, 1,000ಕ್ಕೂ ಅಧಿಕ ಅಡಿಕೆ ಮರ ನಾಶ. ವಾರ್ತೆಗಳ ವಿವರ. ಭಾರತೀಯ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹೊಸ ವರ್ಷ ಎಂಬ ಭಾವನೆ ಇದೆ. ಪ್ರಕೃತಿ ರೈತನ ಒಡನಾಡಿ ಇದ್ದಂತೆ. ಹೊಸ ಚಿಗುರು ಹೂವು ಬಿಟ್ಟು ಕಂಗೊಳಿಸುವ ದಿನ. ಹಳೆ ದಿನಗಳ ಕಹಿಯಾದ ಅನುಭವ ಹೊಸ ದಿನಗಳಲ್ಲಿ ಸಿಹಿಯಾಗಿ ಮಾರ್ಪಡಲಿ ಎಂಬ ಅರ್ಥದಲ್ಲಿ ಬೇವು ಬೆಲ್ಲ ಸೇವಿಸುತ್ತೇವೆ. ಆದರೆ ಈ ರೈತರಿಗೆ ಮಾತ್ರ ಬೇವು ಇಲ್ಲ, ಬೆಲ್ಲನೂ ಬೇಡ, ನಮಗೆಲ್ಲ ಡಿಸಿ ಆಫೀಸ್ ಮುಂದೆನೆ ಎಂದು ತೀರ್ಮಾನ ಮಾಡಿರುವ ಈ ರೈತರು ಪ್ರತಿಭಟನೆಗಾಗಿ ಹೂಡಿರುವ ಟೆಂಟ್ ಕೆಳಗೆ ಯುಗಾದಿ ಹಬ್ಬ ಆಚರಿಸಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಭಾಗದ 13 ಹಳ್ಳಿಗಳ ಕೃಷಿ ಜಮೀನು ಕೈಗಾರಿಕೆಗೆ ಬಳಸುವ ಉದ್ದೇಶವನ್ನು ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸಿ ರಾಜ್ಯ ರೈತ ಸಂಘ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಅನಿರ್ದಿಷ್ಟ ಧರಣಿ ಇವತ್ತಿಗೆ 4 ದಿನಗಳಾಗಿದ್ದು, ಇಂದು ಯುಗಾದಿ ಹಬ್ಬ ಇದ್ರೂ ಪ್ರತಿಭಟನೆ ಸ್ಥಳವನ್ನ ಬಿಟ್ಟು ಹೋಗದೆ ರೈತರು, ರೈತ ಮಹಿಳೆಯರು ಇದೇ ಟೆಂಟ್ನಡಿ ಹೋಳಿಗೆ ಊಟ ತಯಾರಿಸಿಕೊಂಡು ರೈತ ಸಂಪ್ರದಾಯದಂತೆ ನೇಗಿಲನ್ನ ಪೂಜಿಸಿ ರಾಗಿ ಮೊಳಕೆ ಬಿಟ್ಟು ತಮ್ಮ ತಮ್ಮ ಮನೆಗಳಲ್ಲಿ ಮಾಡಬಹುದಾದ ಎಲ್ಲ ಸಂಪ್ರದಾಯ ಆಚರಣೆಗಳನ್ನ ಇಲ್ಲಿಯೇ ನಡೆಸಿ ನಮಗೆ ಹಬ್ಬ ಮುಖ್ಯವಲ್ಲ, ನಮ್ಮ ಭೂಮಿ ನಮಗೆ ಬಿಟ್ಟು ಕೊಡಿ, ನಮಗೆ ಕೈಗಾರಿಕೆ ಬೇಕಾಗಿಲ್ಲ, ಕೃಷಿ ಭೂಮಿ ಉಳಿಸಿ ಎಂದು ಒತ್ತಾಯಿಸಿದ್ರು. ಒಂದು ನಿಮಿಷ ಅಣ್ಣ, ಟೊಪ್ಪೇಡ ಈ ಕಡೆ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ಸುಮಾರು 2,800 ಎಕರೆ ಜಮೀನು ರೈತರ ಕೈಗಾರಿಕೆಗಳ ಬಳಕೆಗೆ ವಶಪಡಿಸಿಕೊಳ್ಳುವುದನ್ನು ಸಂಪೂರ್ಣ ಕೈ ಬಿಡುವವರೆಗೂ ನಮ್ಮ ಹೋರಾಟ ನಿಲ್ಲದು. ನಮಗೂ ಮನೆಗಳಿಗೆ ಹೋಗಿ ಮನೆ ಮಕ್ಕಳೊಂದಿಗೆ ನೆಮ್ಮದಿಯಾಗಿ ಯುಗಾದಿ ಆಚರಿಸಿಕೊಳ್ಳಬೇಕೆಂಬ ಆಸೆ ಇದೆ. ಆದರೆ ನಮಗಿರುವ ತುಂಡು ಭೂಮಿಯನ್ನ ಕಳೆದುಕೊಂಡ ಮೇಲೆ ಶಾಶ್ವತವಾಗಿ ನೆಮ್ಮದಿ ಕಳೆದುಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಹೋರಾಟಗಾರರಿಗೆ ಯುಗಾದಿಯು ಇಲ್ಲೇ ನಡೆಯುತ್ತದೆ, ನಾಳೆ ನಡೆಯುವ ಹೊಸ ತೊಡಕು ಕೂಡ ಇಲ್ಲೇ ನಡೆಯುತ್ತದೆ. ಡಿಸಿ ಕಚೇರಿ ಮುಂದೆಯೇ ಮಾಂಸಾಹಾರ ತಯಾರಿಸಿ ಇಲ್ಲಿಯೇ ಊಟ ಮಾಡಿ ಧರಣಿ ಮುಂದುವರಿಸಲಾಗುವುದು ಎಂದರು. ಪ್ರಶ್ನೆನೇ ಇಲ್ಲ. ಏನು ಸಾಂಪ್ರದಾಯಿಕವಾಗಿ ನಾವು ನೇಗಿಲನ್ನು ಇಲ್ಲೇ ಪೂಜೆ ಮಾಡಿದ್ದು, ಅದೇ ರೀತಿಯಲ್ಲಿ ನಾವೇ ನಮ್ಮ ಕುಲಕಸುಬು ಏನೇನು ಬಂದಿದ್ದಾರೆ, ನಮ್ಮ ನಾಡ ಕಸುಬು ಅಂತೇಳಿ ಬಂದೈತೆ ಹೊಸತಡಿಕೆ, ನಾವು ಇಲ್ಲೇ ಎಲ್ಲರಿಗೂ ಕೂಡ ಊಟವನ್ನು ಹಾಕಿ ನಾವೇ ನಮ್ಮ ರೈತರೇ ಬಡಿಸಿ ಎಲ್ಲರಿಗೂ ಕೂಡ ಬಡಿಸುವಂಥ ಕೆಲಸವನ್ನು ನಾಳೆ ಮಾಡ್ತಾ ಇದ್ದ. ಇಲ್ಲೇ ಏನು ನಮ್ಮ ಹಳ್ಳಿಗಳಲ್ಲಿ ಏನು ಮಾಡಬೇಕಾಗಿತ್ತೋ ಆ ಕೆಲಸವನ್ನು ಇಲ್ಲಿ ನಾವು ಸ್ಟೇಜ್ ಮುಂಭಾಗದಲ್ಲೇ ಇಲ್ಲೇ ಮಟನನ್ನು ತಂದು ಒಲೆಯಲ್ಲಿ ಹಂಚಿ ರಾಗಿ ಮುದ್ದೆ ಮಾಡಿ ಅನ್ನ ಸಾಂಬಾರು ಮಾಡಿ ಎಲ್ಲರಿಗೂ ಬಂದಂಥ ಎಲ್ಲರಿಗೂ ಕೂಡ ಊಟವನ್ನು ಬಡಿಸುವಂಥ ಕೆಲಸ ನಾವು ಮಾಡ್ತೇವೆ. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯುಗಾದಿ ಹಬ್ಬದ ಪ್ರಯುಕ್ತ ಬಾಗೇಪಲ್ಲಿ ತಾಲೂಕಿನ ಪೋತೆಪಲ್ಲಿ, ನಲ್ಲಪರೆಡ್ಡಿಪಲ್ಲಿ ಗ್ರಾಮಗಳಲ್ಲಿ ಗ್ರಾಮ ದೇವತೆ ಚೌಡೇಶ್ವರಿ ದೇವಿಗೆ ತಂಬಿಟ್ಟಿನ ದೀಪದ ಹರತಿ ಬೆಳಗಿಸಿದ್ರು. ನಲ್ಲಪರೆಡ್ಡಿಪಲ್ಲಿ ಗ್ರಾಮದ ತೋಪಿನಲ್ಲಿ ಜಾರುಟ್ಲು ಪರಿಷೆ ಸಂಭ್ರಮದಿಂದ ನಡೆಯಿತು. ಬಾಗೇಪಲ್ಲಿ ತಾಲೂಕಿನ ಪೋತೆಪಲ್ಲಿ ಗ್ರಾಮದ ದೇವತೆ ಚೌಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನ ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಗ್ರಾಮದ ಮಹಿಳೆಯರು, ಹೆಣ್ಣು ಮಕ್ಕಳು ನಲ್ಲಪರೆಡ್ಡಿಪಲ್ಲಿ ಗ್ರಾಮದ ಚೌಡೇಶ್ವರಿ ದೇವಿಯ ತೋಪಿನವರೆಗೂ ಮೆರವಣಿಗೆ ಮಾಡಿದ್ರು. ನಂತರ ದೇವಿಯ ಉತ್ಸವ ಮೂರ್ತಿಯನ್ನ ನಲ್ಲಪರೆಡ್ಡಿಪಲ್ಲಿ ಗ್ರಾಮದಲ್ಲಿ ಮೆರವಣಿಗೆ ಮಾಡಲಾಯಿತು. ಮಹಿಳೆಯರು, ಹೆಣ್ಣು ಮಕ್ಕಳು ತಂಬಿಟ್ಟಿನ ದೀಪದಾರತಿ ಬೆಳಗಿಸಿದ್ರು. ನಲ್ಲಪರೆಡ್ಡಿಪಲ್ಲಿ ಗ್ರಾಮದ ದೇವಾಲಯದ ಸುತ್ತಲೂ ಉತ್ಸವ ಮೂರ್ತಿ ದೇವಿಯ ಜೊತೆಗೆ ಮಹಿಳೆಯರು ಪ್ರದರ್ಶನ ಮಾಡಿದ್ರು. ದೇವಾಲಯದ ತೋಪಿನ ಮೂಲ ದೇವಾಲಯದಲ್ಲಿ ದೀಪದ ಆರತಿ ಬೆಳಗಿಸಿದ ನಂತರ
ಮಹಿಳೆಯರು ದೇವಿಗೆ ತಂಬಿಟ್ಟಿನ ದೀಪದ ಆರತಿಯನ್ನ ಬೆಳಗಿಸಿದ್ರು. ಮೆರವಣಿಗೆಯ ಉದ್ದಕ್ಕೂ ತಮಟೆಗಳ ಶಬ್ದದೊಂದಿಗೆ ವೀರಕುಮಾರರು ಕೋಲು ಹಿಡಿದು ಚೌಡೇಶ್ವರಿ ಪಾದಕ್ಕೆ ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡಿದರು. ಇನ್ನು ನಲ್ಲಪರೆಡ್ಡಿಪಲ್ಲಿ ತೋಪಿನಲ್ಲಿ ಜಾರುಟ್ಲು ಪರೀಕ್ಷೆ ನಡೆಯಿತು. ಪೋತಿಪಲ್ಲಿ, ನಲ್ಲಪರೆಡ್ಡಿಪಲ್ಲಿ, ರಾಯದುರ್ಗಂಪಲ್ಲಿ, ಜಿಲಾಜರ್ಲ, ಬಾಗೇಪಲ್ಲಿ ಪಟ್ಟಣ ಸೇರಿದಂತೆ ವಿವಿಧ ಕಡೆಗಳಿಂದ ನೂರಾರು ಭಕ್ತರು ಜಾತ್ರೆಯಲ್ಲಿ ಜಮಾಯಿಸಿದ್ರು. ತಮಟೆಗಳ ಶಬ್ದಕ್ಕೆ ಹೆಜ್ಜೆ ಹಾಕಿದ ವೀರಕುಮಾರರು ಕೈಯಲ್ಲಿ ಕೋಲು ಹಿಡಿದು ಮೆರವಣಿಗೆ ಮಾಡಿದ್ರು. ಜಾರುಟ್ಲು ಕಂಬಕ್ಕೆ ಕೆತ್ತಾಳೆ ಅಂಟಿನ ನೀರಿನೊಂದಿಗೆ ಜೇಡಿ ಮಣ್ಣನ್ನ ಅಂಟಿಸಲಾಗಿತ್ತು. ಕಂಬದ ಮೇಲಿನಿಂದ ಅಂಟಿನ ನೀರು ಕೆಳಗೆ ಹಾಕುತ್ತಾರೆ. ಜಾರುಟ್ಲು ಕಂಬವನ್ನ ಏರಲು ಹೋದ ವೀರಕುಮಾರರು ಜಾರಿ ಜೇಡಿ ಮಣ್ಣಿಗೆ ಬೀಳುತ್ತಿದ್ದ ದೃಶ್ಯಗಳು ನೆರೆದ ಜನರನ್ನ ನಗೆಗಡಲಿನಲ್ಲಿ ತೇಲಿಸಿತ್ತು. ಗ್ರಾಮದ ಯುವಕರೊಬ್ಬರು ಕಂಬವನ್ನ ಏರಿ ಸಾಹಸ ಪ್ರದರ್ಶನ ಮಾಡಿದರು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ತಡರಾತ್ರಿ ಸುರಿದ ಧಾರಾಕಾರ ಮಳೆ ಮತ್ತು ಬಿರುಗಾಳಿಯಿಂದ ಭಾರೀ ಅವಾಂತರ ಉಂಟಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ತಡರಾತ್ರಿ ಸುರಿದ ಮಳೆ ಗಾಳಿಯ ತೀವ್ರತೆಗೆ ಅನೇಕ ಮರಗಳು ಹಾಗೂ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ಗ್ರಾಮೀಣ ಭಾಗಗಳಲ್ಲಿ ಭಾರೀ ಹಾನಿ ಸಂಭವಿಸಿದೆ. ವಿಶೇಷವಾಗಿ ನೆರಳೆಘಟ್ಟ ಗಾಳಿಪೂಜೆ ಗ್ರಾಮದ ಮೇಷ್ಟ್ರಮನೆ ಸರ್ಕಲ್ ಬಳಿ ಹಲವು ಮರಗಳು ನೆಲಕ್ಕುರುಳಿರುವ ದೃಶ್ಯ ಕಂಡುಬಂದಿದೆ. ರಸ್ತೆ ಬದಿಗಳಲ್ಲಷ್ಟೇ ಅಲ್ಲದೆ ರೈತರ ಜಮೀನಿನಲ್ಲಿದ್ದ ಅಡಿಕೆ ಮರಗಳು ನೆಲಕಚ್ಚಿದ್ದು 1000ಕ್ಕೂ ಅಧಿಕ ಅಡಿಕೆ ಮರಗಳು ಹಾನಿಗೊಳಗಾಗಿರುವುದಾಗಿ ತಿಳಿದು ಬಂದಿದೆ. ವರ್ಷಗಳ ಕಾಲ ಕಷ್ಟಪಟ್ಟು ಬೆಳೆದ ಬೆಳೆಗಳು ಕ್ಷಣಾರ್ಧದಲ್ಲಿ ಹಾನಿಗೊಳಗಾದ ಕಾರಣ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಗಾಳಿ ಮಳೆಯಿಂದ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ಹಲವಾರು ಗ್ರಾಮಗಳಲ್ಲಿ ವಿದ್ಯುತ್ ಪೂರೈಕೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಕೆಲವೆಡೆ ಶೀಟ್ ಮನೆಗಳಿಗೂ ಹಾನಿ ಉಂಟಾಗಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎಂಬುದು ಸ್ವಲ್ಪ ಮಟ್ಟಿನ ಸಮಾಧಾನಕರ ಸಂಗತಿ. ಸ್ಥಳೀಯ ಆಡಳಿತ ಹಾಗೂ ವಿದ್ಯುತ್ ಇಲಾಖೆ ಸಿಬ್ಬಂದಿ ದುರಸ್ತಿ ಕಾರ್ಯಗಳಲ್ಲಿ ತೊಡಗಿದ್ದು ವಿದ್ಯುತ್ ಪೂರೈಕೆಯನ್ನು ಪುನಃಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದು ರಾತ್ರಿ ಗುಡುಗು ಸಿಡ್ಲು ತುಂಬಾ ಮಳೆ ಜೋರಾಗಿ ಬಂದು ತುಂಬಾ ಸರ್ ಒಂದು 1000ದಿಂದ 1200 ಅಡಿಕೆ ಗಿಡಗಳು ಬಿದ್ದೋಗಿದೆ. ಮತ್ತೆ ರೋಡ್ ಸೈಡಲ್ಲಿ ಪ್ರತಿಯೊಂದು ಒಂದು 8-10 ಟ್ರಾನ್ಸ್ಫರ್ ಡಬ್ಬಗಳು, ಒಂದು 50 ಕಂಬಗಳು, ವಿದ್ಯುತ್ ರಾತ್ರಿಯಿಂದ ವಿದ್ಯುತ್ ಇಲ್ಲ. ಗುಡುಗು ಸಿಡ್ಲು ತುಂಬಾ ಭಾರಿ ಮಳೆ ಸರ್. ಮತ್ತೆ ಕಾಂಪೌಂಡ್ಗಳು, ಸೆಡ್ ಎಲ್ಲ ನೋಡಿ, ಇಲ್ಲೆಲ್ಲ ಸೆಡ್ ಇದೆ. ಮರಗಳು, ಸಿಲ್ವರ್ ಮರ, ಪ್ರತಿಯೊಂದು ತುಂಬಾ ನಷ್ಟ ಆಗಿದೆ ಸರ್. ಸರ್ ಈ ಫಾರ್ಮ್ ಹೌಸ್ ಅಲ್ಲಿ ತೋಟದಲ್ಲಿ ಸೆಡ್ ಮಾಡಿದ್ರು. ಆ ಸೆಡ್ ಸರ್ ಒಂದು 25 ಅಡಿ ಅಗಲ, 80 ಅಡಿ ಉದ್ದ ಇತ್ತು. ಟೋಟಲ್ ಸೆಡ್ಡೆ ಕಿತ್ಕೊಂಡ್ಬಂದು ಎಲ್ಲ ಮರದಲ್ಲಿ, ರೋಡಲ್ಲೆಲ್ಲ ಸೀಟ್ಗಳು, ಅಂಗಲ್ಗಳು ಬಿದ್ದಿದೆ ಸರ್. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ.
ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಾಡಿನ ಸಮಸ್ತ ಜನತೆಗೆ ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಸುಖ ಸಮೃದ್ಧಿಯನ್ನು ತರಲೆಂದು ಆಶಿಸುವ ನಿಮ್ಮ ಪ್ರೀತಿಯ ಶ್ರೀ ಎಸ್.ಎನ್. ಸುಬ್ಬಾರೆಡ್ಡಿ, ಶಾಸಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ನಾಗರಿಕರಿಗೆ ನೂತನ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷವು ಎಲ್ಲರ ಬದುಕಿನಲ್ಲಿ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ ಹಾಗೂ ಅಷ್ಟೈಶ್ವರ್ಯಗಳನ್ನು ತರಲಿ ಅಂತ ಕೋರುತ್ತೇನೆ. ಕಾಲಕಾಲಕ್ಕೆ ಮಳೆಯಾಗಿ ಉತ್ತಮ ಬೆಳೆಯಾಗಿ ಎಲ್ಲ ಕಡೆ ಹಸಿರು ಸಮೃದ್ಧಿಯಾಗಲಿ ಅಂತ ಹಾರೈಸುತ್ತೇವೆ. ಎಂತಿ ತಮ್ಮ ವಿಶ್ವಾಸಿ ಪೂಲಕುಂಟಹಳ್ಳಿ ರಘುನಾಥ ರೆಡ್ಡಿ, ಜೆಡಿಎಸ್ ಮುಖಂಡರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ಕರ್ನಾಟಕ ರಾಜ್ಯ ಒಕ್ಕಲಿಗರ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ನಡೆಯುತ್ತಿರುವ ಜೆಪಿ ಅಕಾಡೆಮಿ ಅಧಿಕೃತವಾಗಿ ಕಾಲೇಜು ಅನುಮತಿ ಪಡೆದಿಲ್ಲ. ಪಿಯು ಬೋರ್ಡೇ ಇದನ್ನ ಖಚಿತಪಡಿಸಿದೆ. ಆದರೂ ಅವರು ರಾಜಾರೋಷವಾಗಿ ವಿದ್ಯಾರ್ಥಿಗಳನ್ನ ದಾಖಲಿಸಿಕೊಂಡು ಅವರ ಭವಿಷ್ಯವನ್ನ ಹಾಳು ಮಾಡುತ್ತಿದ್ದಾರೆ. ಕೂಡಲೇ ಆ ಸಂಸ್ಥೆಯನ್ನ ನಿಲ್ಲಿಸಿ ಅಕ್ರಮವಾಗಿ ನಡೆಸುತ್ತಿರುವ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಪರಿವರ್ತನಾ ಸಂಸ್ಥೆ ಹಾಗೂ ರೈತಪರ ಸಾಮಾಜಿಕ ಮುಖಂಡರು ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸಾಮಾಜಿಕ ಪರಿವರ್ತನಾ ಸಂಸ್ಥೆ ಹಾಗೂ ರೈತಪರ ಸಾಮಾಜಿಕ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಪ್ರಾರಂಭಿಸಿರುವ ಜೆಪಿ ಅಕಾಡೆಮಿಯಿಂದ ಪಿಯುಸಿ ಕಾಲೇಜು ನಡೆಸುತ್ತಿದ್ದಾರೆ. ಸಂಬಂಧಿಸಿದ ಯಾವ ಇಲಾಖೆಯಿಂದಲೂ ಪರವಾನಗಿ ಪಡೆದಿಲ್ಲ. ಪಿಯು ವಿದ್ಯಾರ್ಥಿಗಳಿಗೆ ಆಮಿಷ ಒಡ್ಡಿ ಪೋಷಕರನ್ನ ಮ್ಯಾನಿಪುಲೇಟ್ ಮಾಡಿಕೊಂಡು ದಾಖಲಾತಿ ಮಾಡಿಸಿಕೊಂಡು ಕಾಲೇಜು ನಡೆಸುತ್ತಿದ್ದಾರೆ. ಪಿಯು ಬೋರ್ಡ್ ಅಧಿಕಾರಿಗಳಿಂದ ತನಿಖೆ ನಡೆಸಿದಾಗ ಇವರ ಬಂಡವಾಳ ಬಯಲಿಗೆ ಬಿದ್ದಿದೆ. ಆದ್ದರಿಂದ ಆ ಕಾಲೇಜನ್ನ ಬಂದ್ ಮಾಡಿಸಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಉಳಿಸಬೇಕೆಂದು ಕಾರ್ಯದರ್ಶಿ ಮಧುಲತಾ ಒತ್ತಾಯಿಸಿದರು. ಕನ್ಸಲ್ಟ್ ಮಾಡಿ ಅವ್ರಿಗೊಂದು ಲೆಟರನ್ನು ಕೊಟ್ಟಿದ್ದೀವಿ, ಮಾಹಿತಿಯನ್ನು ತಗೊಂಡಿದ್ದೀವಿ ನಾವು ಅದರ ಬಗ್ಗೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟನೆಯನ್ನು ಡಿ ಅವರು ಕೊಟ್ಟಿರ್ತಾರೆ ನಮಗೆ. ಅದರ ಜೊತೆಗೆ ಅವರು ಕೂಡ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಯಾವುದೇ ರೀತಿ ದಾಖಲೆ ಕೊಟ್ಟಿಲ್ಲ, ನೀವು ಅನಧಿಕೃತವಾಗಿ ಮಾಡ್ತಾ ಇದ್ದೀರಾ ಅಂತ ವಾರ್ನ್ ಮಾಡಿ ಲೈಸೆನ್ಸ್ ಇಲ್ಲದೆ ಇರೋದ್ರಿಂದ ನೀವು ಕಾಲೇಜನ್ನು ನಡೆಸಬಾರ್ದು ಅಂತ ಅವರು ಹೇಳಿ ಬಂದ ಮೇಲೂ ಕೂಡ ಈಗಲೂ ಕೂಡ ಡೈಲಿ ಪ್ರತಿದಿನ ಕಾಲೇಜ್ ನಡೀತಾನೆ ಇದೆ. ಸೊ ಯಾವ ಆಧಾರದ ಮೇಲೆ ಅವರು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಶೈಕ್ಷಣಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳು ಬರ್ತಾ ಇದ್ದಾವೆ ಅನ್ನೋದು ನಮಗೆ ಇದೊಂದು ಸಾಕ್ಷಿಯಾಗಿದೆ. ಯಾಕೆ ಅಧ್ಯಕ್ಷ ಎ.ವಿ. ವೆಂಕಟರಾಮ್ ಮಾತನಾಡಿ, ಇಂತಹ ಅಕ್ರಮ ಕಾಲೇಜು ಉನ್ನತ ಶಿಕ್ಷಣ ಸಚಿವರ ತವರಲ್ಲೇ ನಡೆಯುತ್ತಿದ್ರು ಅವರು ಕಣ್ಣು ಕಿವಿ ಮುಚ್ಚಿ ಕುಳಿತಿದ್ದಾರೆ. ಅನುಮತಿ ಇಲ್ಲದೆ ನಡೆಸುತ್ತಿರುವ ಕಾಲೇಜು ಅಪರಾಧಕ್ಕೆ ಸಮಾನ. ಹಾಗಾಗಿ ಆಡಳಿತ ಮಂಡಳಿ ವಿರುದ್ಧ ದೂರು ದಾಖಲಿಸಿಕೊಂಡು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಉಳಿಸಿ ಬೆಳೆಸಬೇಕೆಂಬ ನಿಟ್ಟಿನಲ್ಲಿ ಎಣ್ಣೆ ಮಜ್ನ ಮಾಡಿಕೊಂಡು ಯುಗಾದಿ ಹಬ್ಬವನ್ನ ಕೋನಪಲ್ಲಿ ಗ್ರಾಮಸ್ಥರು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡರು. ಯುಗಾದಿ ಹಬ್ಬ ಹಿಂದೂಗಳಿಗೆ ಪ್ರಮುಖವಾದ ಹಬ್ಬ.
ಈ ಹಬ್ಬ ಹಿಂದೂ ಜನತೆಗೆ ಹೊಸ ವರ್ಷವಾಗಿದ್ದು, ಗ್ರಾಮಾಂತರ ಪ್ರದೇಶದಲ್ಲಿನ ಜನತೆ ಈ ಹಬ್ಬದ ದಿವಸ ಗ್ರಾಮದಲ್ಲಿನ ಹಿರಿಯರು ಕಿರಿಯರು ಎಲ್ಲ ಒಂದೇ ಕಡೆ ಸೇರಿ ಪರಸ್ಪರ ಒಬ್ಬರಿಗೊಬ್ಬರು ಎಣ್ಣೆ ಹಚ್ಚಿಕೊಂಡು ಎಣ್ಣೆ ಮಜ್ನ ಮಾಡಿ ಖುಷಿ ಪಡುತ್ತಾರೆ. ಚಿಂತಾಮಣಿ ತಾಲೂಕು ಕೋನಪಲ್ಲಿ ಗ್ರಾಮದಲ್ಲಿನ ಜನತೆ ಯುಗಾದಿ ಹಬ್ಬದ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಉಳಿಸಿ ಬೆಳೆಸಬೇಕೆಂಬ ನಿಟ್ಟಿನಲ್ಲಿ ಪ್ರತಿ ವರ್ಷ ಯುಗಾದಿಯ ಹಬ್ಬದಂದು ಎಣ್ಣೆ ಮಜ್ನ ಮಾಡಿಕೊಂಡು ಖುಷಿ ಪಡುವುದು ಸಂಪ್ರದಾಯವಾಗಿದ್ದು, ಈ ಗ್ರಾಮದಲ್ಲಿನ ಎಲ್ಲ ಹಿರಿಯರು ಕಿರಿಯರು ಎನ್ನದೆ ಗ್ರಾಮದಲ್ಲಿನ ಅಶ್ವತ್ಥ ಕಟ್ಟೆ ಬಳಿ ಸೇರಿ ಒಬ್ಬರಿಗೊಬ್ಬರು ಎಣ್ಣೆ ಹಚ್ಚಿಕೊಂಡು ಸಂತೋಷ ಪಡುವುದರ ಮೂಲಕ ಯುಗಾದಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶ್ರೀ ಸಿ ಮುನಿರಾಜು ರಾಜ್ಯ ಬಿಜೆಪಿ ಕಾರ್ಯದರ್ಶಿ ಹಾಗೂ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು ತಾಲೂಕಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಹರ್ಷ ತರಲೆಂದು ಕೋರುವ ಶ್ರೀರಾಮಲಿಂಗಪ್ಪ, ಬಿಜೆಪಿ ರಾಜ್ಯ ಮುಖಂಡರು ಹಾಗೂ ಮಾಜಿ ಜಿಲ್ಲಾಧ್ಯಕ್ಷರು, ಬಿಜೆಪಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನಮ್ಮ ಭೂಮಿ ನಮಗೆ ಬಿಟ್ಟು ಕೊಡುವವರೆಗೂ ಇಲ್ಲೇ ಯುಗಾದಿ, ಇಲ್ಲೇ ಹೊಸತೊಡಗು. ಜಂಗಮಕೋಟೆ ಹೋಬಳಿಯಿಂದ ಕೆಐಎಡಿಬಿಯನ್ನ ತೊಲಗಿಸುವವರೆಗೂ ನಮ್ಮ ಹೋರಾಟ ನಿಲ್ಲದು. ಭಕ್ತರಹಳ್ಳಿ, ಬೈರೇಗೌಡ. ಯುಗಾದಿ ಹಬ್ಬದ ಪ್ರಯುಕ್ತ ಗ್ರಾಮದ ದೇವತೆ ಚೌಡೇಶ್ವರಿ ದೇವಿಗೆ ತಂಬಿಟ್ಟಿನ ದೀಪದಾರತಿ. ನಗೆ ಗಡಲಿನಲ್ಲಿ ತೇರಿಸಿದ ಜಾರುಟ್ಟು ಜಾತ್ರಾ ಸಂಭ್ರಮ. ದೊಡ್ಡಬಳ್ಳಾಪುರ ಸುತ್ತಮುತ್ತ ತಡರಾತ್ರಿ ಧಾರಾಕಾರ ಮಳೆ. ನೆಲಕ್ಕುರುಳಿದ ಮರಗಳು, ಮುರಿದು ಬಿದ್ದ ವಿದ್ಯುತ್ ಕಂಬಗಳು, 1,000ಕ್ಕೂ ಅಧಿಕ ಅಡಿಕೆ ಮರ ನಾಶ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿರಾ ನಗರದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಿದ್ದು, ಈಗಾಗಲೇ ನೂರಾರು ರೈತರ ಆಸ್ತಿಗಳನ್ನು ನ್ಯಾಯಾಲಯದ ಆದೇಶದೊಂದಿಗೆ ಜಪ್ತಿ ಮಾಡುವ ಮುಖಾಂತರ ರೈತರನ್ನು, ಕೂಲಿ ಕಾರ್ಮಿಕರನ್ನು ಬೀದಿಗೆ ಎಳೆದು ತಂದಿದ್ದು, ಈ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಶಿರಾ ತಾಲೂಕಿನ ರೈತ ಸಂಘ ಪ್ರತಿಭಟನೆ ನಡೆಸಿದ್ರು. ಶಿರಾ ನಗರದ ಐಬಿ ವೃತ್ತದಿಂದ ಮೈಕ್ರೋ ಫೈನಾನ್ಸ್ಗಳ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಶಿರಾ ರೈತ ಸಂಘದ ತಾಲೂಕು ಅಧ್ಯಕ್ಷ ಗಿರೀಶ್ ಹಾಗೂ ಜಿಲ್ಲಾಧ್ಯಕ್ಷ ಆರಾಧ್ಯ ಸೇರಿದಂತೆ ರೈತ ಸಂಘದ ಎಲ್ಲ ಸದಸ್ಯರು ಹಾಗೂ ನೊಂದ ಕುಟುಂಬಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.